ಗರುಡ ದಂಡನ ತಗೊಂಡು ಹೋಗಿ ಕ್ಷೇಮವಾಗಿ ಅನಿರುದ್ಧನ್ ಕರ್ಕೊಂಡ್ ಬಾ. ನಡಿ ಅದಕ್ಕೆ, ನಾನು ನಿಮ್ಮ ಜೊತೆನೆ ಬರ್ತೀನಿ. ನಾಗಮಣಿ, ಉಸಿರಾಡಕ್ ಬರ್ದಂಗೆ ಮಣ್ಣೊಳಗೆ ಎಷ್ಟು ದಿನ ಅಂತ ಇರ್ತೀಯ? ಬಾ, ಹೊರಗಡೆ ಬಾ. ನಾನಾಗೆ ನಿನ್ನ ಹುಡುಕಿ ಹೊರಗೆ ತೆಗೆಯಕ್ಕಾಗಲ್ಲ. ಸ್ವರ್ಣ ಭೈರವ ಮಂತ್ರವನ್ನ 1,00,000 ಸಲ ಜಪ ಮಾಡಿ ಅನಿರುದ್ಧ ರೂಪದಲ್ಲಿ ಬಂದಿದ್ದೀನಿ. ಈಗ ಈ ಜಪಮಾಲನೆ ಕೈಗೆ ಹಾಕೊಂಡು ನಿನ್ನ ಹೊರಗಡೆ ತೆಗಿತೀನಿ. ಬಾ ಬಾ. ಹಾಗಾದ್ರೆ ನಾಗಮಣಿ ಇಲ್ಲೇ ಇದೆ ಅಂತಾಯ್ತು. ನೀನಾ? ನಾಗಮಣಿ ಮೇಲೆ ಆಸೆ ಪಟ್ಟವರಲ್ಲಿ ನಾನು ಕೂಡ ಒಬ್ಬ ಪಶುಪತಿ. ಇಲ್ಲಿಗೆ ಬಂದೆ. ಸ್ಥಾವರದ ಸುತ್ತಲೂ ವೃತ್ತಿಂಗ್ರ ಬಂಧನ ಹಾಕಿದ್ದೀನಿ. ಬಂಧನ ಹಾಕೋದಿರ್ಲಿ, ನೀನು ಅನಿರುದ್ಧ ರೂಪಕ್ಕೆ ಬರೋ ಮುಂಚೆನೇ ನಾನು ಇಲ್ಲಿಗೆ ಬಂದಿದ್ದೀನಿ ಪಶುಪತಿ. ತಪ್ಪು ಮಾಡಿಬಿಟ್ಟೆ, ಅನವಶ್ಯಕವಾಗಿ ಇಲ್ಲಿಗೆ ಬಂದ್ಬಿಟ್ಟೆ. ಹೊರಟೋಗೋ. ನಾನು ಕಣ್ಣು ಮುಚ್ಚಿ ಕೋಪದಲ್ಲಿ ಹಲ್ಲು ಕಚ್ಚಿ ಮುಷ್ಟಿ ಕಟ್ಟೋದ್ರಲ್ಲಿ ಇಲ್ಲಿಂದ ಹೊರಟೋಗೋ. ನಿನ್ನೀ ಮಾಯದ ಮೋಸ ನೋಡಿದ್ಮೇಲೆ ಇಲ್ಲಿಂದ ಯಾಕೆ ಹೋಗು ಅಂತಿದೀಯಾ? ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಹೇಗಾದ್ರೂ ನಾಗಮಣಿನ ಹೊರಗೆ ತೆಗಿಬೇಕು ಅಂತಿದೀಯಲ್ಲ, ತೆಗಿ, ನಾನು ನೋಡ್ತೀನಿ. ಅದು ನಾನು ನೋಡಬೇಕು. ಅದು ನನ್ನ ಹತ್ರನೇ ಇರಬೇಕು. ಅದು ನನಗೆ ಮಾತ್ರ ಸ್ವಂತ ಆಗಬೇಕು. ನಿನಗೆ ಸಂಬಂಧ ಇಲ್ದಿರೋ ವಿಷಯಗಳಲ್ಲಿ ತಲೆ ಹಾಕ್ಬಿಡೋ. ಕಾಡಲ್ಲಿ ಜಂತು ಥರ ಇರೋ ನೀನು ನಾಗಮಣಿ ತಗೊಂಡು ಏನು ಮಾಡ್ತೀಯಾ? 10 ರೂಪಾಯಿ ಕೊಟ್ರೆ ಏನಕ್ಕೆ ಖರ್ಚು ಮಾಡಬೇಕು ಅಂತ ಗೊತ್ತಿಲ್ಲ ನಿನಗೆ. 1 ಕೋಟಿ ಬೆಲೆ ಬಾಳೋ ಈ ನಾಗಮಣಿ ನಿನಗೇನಕ್ಕೆ ಬೇಕು? ನನಗೆ ಕೊಟ್ಬಿಡು. ಓಹೋ, ತಮಗೋಸ್ಕರ ನಾನು ಗುಂಡಿ ತೋಡಿ ನಾಗಮಣಿನ ಹೊರಗಡೆ ತೆಗೆದು ತಗೊಳ್ಳಿ ಸ್ವಾಮಿ ಅಂತ ಕೊಟ್ಟು ಕಳಿಸ್ಬೇಕಾ? ಕೊಡೋದಿಲ್ಲ, ಹೋಗು ಅಂದ್ರೆ. ನಾನು ನಾಗಮಣಿನ ತಗೊಂಡೇ ಇಲ್ಲಿಂದ ಹೋಗೋದು. ಅನಿರುದ್ಧ್, ಅನಿರುದ್ಧ್, ಭಾವ, ಭಾವ, ಅನಿರುದ್ಧ್, ಅನಿರುದ್ಧ್. ಅಮ್ಮನ ಮಾತನ್ನ ಮೀರ್ದಿರೋ ಮಗನಾಗಿದ್ದಿದ್ರೆ ಅನಿರುದ್ಧ್ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಆ ಪುಣ್ಯ ಇವನ್ ತಲೆ ಎಷ್ಟು ಕೆಡಿಸಿರ್ಬೇಡ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡು. ಅನಿರುದ್ಧ್ ಮತ್ತು ಆ ಹುಡುಗಿ ಬಗ್ಗೆ ಯಾವಾಗ್ಲೂ ಯಾಕೆ ತಪ್ಪಾಗಿ ಮಾತಾಡ್ತೀರಾ? ಆ ರೀತಿ ಮಾಡ್ತಿದಾರ ಅವರಿಬ್ರು. ನಿಮಗ್ ಡೌಟ್ ಬರ್ತಿಲ್ವಾ ಅತ್ತೆ? ನನಗ ಅನುಮಾನ ಆ ಮಾಂತ್ರಿಕ ಪಶುಪತಿ ಬಗ್ಗೆನೆ. ನಿಮ್ ಮಾವ ಮನೇಲಿ ಇಲ್ದೇ ಇರೋವಾಗ ಅನಿರುದ್ಧನ ಕರ್ಕೊಂಡು ಹೋಗ್ತೀನಿ ಅಂತ ಬಲವಂತ ಮಾಡ್ದ. ಅದಕ್ಕೆ ಅಲ್ವಾ ನಾನ್ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕಿದ್ದು. ರೂಮಲ್ಲಿ ಇರ್ಸಿದಕ್ಕೆ ಓಡ್ ಹೋದ್ನಲ್ಲ. ಅದಕ್ಕೆ ಮಾಂತ್ರಿಕನ ಮಂತ್ರಕ್ಕಿಂತ ಮನವೊಲ್ಸೋರ್ಗೆ ಜಾಸ್ತಿ ಶಕ್ತಿ ಇರೋದು. ಪುಣ್ಯ ಕಣ್ಣಲ್ಲೂ ಏನೋ ಮಾಯೆ ಇದೆ. ಅದಕ್ಕೆ ಅಷ್ಟು ಸುಲಭಗಳನ್ನ ಬಿಟ್ಕೊಡಕ್ಕೆ ಆಗ್ತಿಲ್ವಲ್ಲ.
ಅನಿರುದ್ಧ್ಗೆ ಆ ರೀತಿ ಭಾವನೆ ಇಲ್ಲ ಅಂದಾಗ ನೀವ್ ಹೀಗ್ ಮಾತಾಡಬಾರ್ದು. ಚೆನ್ನಾಗಿರಲ್ಲ ಭದ್ರಾವತಿ. ಭಾವನ್ ಮೇಲೆ ಅನುಮಾನಕ್ಕಿಂತ ಪ್ರೀತಿನೇ ಜಾಸ್ತಿ ಇದೆ ಅತ್ತೆ. ನಾವ್ ಅವ್ರನ್ನ ಹುಡುಕಿದ್ರೆ ಈಗ ಗೊತ್ತಾಗುತ್ತೆ ಪರ್ಣಿಕಾ. ಅನಿರುದ್ಧ್, ಅನಿರುದ್ಧ್, ಏನಮ್ಮ? ಏನಂದ್ರೆ ಪುಣ್ಯ ಮತ್ತೆ ಅನಿರುದ್ಧ್ ಮಧ್ಯೆ ಏನೋ ಇದೆ ಅಂತ ಹೇಳ್ತಾ ಇದ್ರೆ ಅತ್ತಿಗೆಗೆ ಕೋಪ ಬರುತ್ತೆ. ಇವಾಗ ಮಗನ್ ಹುಡ್ಕೋ ಟೆನ್ಷನ್ ಅಲ್ಲಿದ್ದಾರೆ ಹೊರತು ಮಗನ್ಗೆ ಮದ್ವೆ ಮಾಡ್ಬೇಕು ಅನ್ನೋ ಉತ್ಸಾಹದಲ್ಲಿಲ್ಲಮ್ಮ. ಹಾಗೆ ಹೇಳಿದ್ರೆ ಪುಣ್ಯನ್ ಮೇಲೆ ಅಸಹ್ಯ ಬರುತ್ತಲ್ಲಮ್ಮ. ಅದೇ ನನ್ ಪ್ಲಾನ್. ಅದನ್ನೇ ಪದೇ ಪದೇ ಹೇಳ್ತಾ ಇದ್ರೆ ನಮ್ಮನ್ನೇ ಅಸಹ್ಯ ಅಂದ್ಕೋತಾರೆ. ನಾವ್ ಹೇಗೆ ಹೇಳಿದ್ರು ಅದನ್ನ ಚುಚ್ಚು ತರ ಹೇಳ್ಬೇಕು. ಅರ್ಥ ಆಯ್ತಾ? ನಡಿ ಹೋಗೋಣ. ಅನಿರುದ್ಧ್, ಭಾವ, ಬೇಡ ಬೇಡ, ನಾನೇನ್ ಮಾಡಬೇಡ. ಹೆಲ್ಪ್ ಹೆಲ್ಪ್, ಕಾಪಾಡಿ. ನನಗೇನು ಮಾಡಬೇಡ, ನಿನ್ನ ಕೈ ಮುಗಿತೀನಿ, ಬಿಟ್ಬಿಡು. ಕಾಪಾಡಿ ಕಾಪಾಡಿ, ನಾನು ಬಿಟ್ಬಿಡು. ಪ್ಲೀಸ್ ಪ್ಲೀಸ್, ನನ್ನ ಬಿಟ್ಬಿಡು. ನಾಗಮಣಿ ಕೊಟ್ಬಿಟ್ಟು ನನ್ನ ಬಿಟ್ಬಿಡು. ಕಾಪಾಡಿ ಕಾಪಾಡಿ, ಪ್ಲೀಸ್. ಕಾಪಾಡಿ ಕಾಪಾಡಿ ಅಂತ ಪ್ರಾಣ ಭಯದಿಂದ ಕಿರಿಸ್ತಿದ್ಯಾ ಆಗ್ಲಿ, ನಾಗಮಣಿ ಮೇಲೆ ದುರಾಸೆ ಮಾತ್ರ ಹೋಗ್ತಾ ಇಲ್ಲ. ಬೇಡ ಬೇಡ, ನನ್ನ ಸಾಯಿಸ್ಬೇಡ. ನಿನ್ನ ಕೈ ಮುಗಿತೀನಿ. ಬೇಡ ಬೇಡ, ಬಿಟ್ಬಿಡು. ಬೇಡ, ಏನು ಮಾಡ್ಬೇಡ. ಅಮ್ಮ, 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 ಅಮ್ಮ. ನಂಗೆ ನಾಗಮಣಿ ಬೇಕು. ಒಂದು ಕೋಟಿ ಸಂಪಾದನೆ ಮಾಡಬೇಕು ನಾನು. ನಾಗಮಣಿ ಬೇಕು, ನಾಗಮಣಿ ಬೇಕು. 1 ಕೋಟಿ ಸಂಪಾದನೆ ಮಾಡ್ಬೇಕು ನಾನು. ನಿನಗೆ ನಾಗಮಣಿ ಬೇಕಾ? ನಾಗಮಣಿ ಬೇಕು, ನಾಗಮಣಿ ಬೇಕು. ನಾಗಮಣಿ ಬೇಕಾ? ಹುಚ್ಚಿಡ್ದಿದೆ ಕಣೋ ನಿನಗೆ. ನನ್ನ ಸ್ಥಾವರಕ್ಕೆ ಬಂದು ನನ್ನ ಎದುರಾಕೊಂಡು ನಾಗಮಣಿನ ತಗೊಂಡು ಹೋಗ್ಬೋದು ಅನ್ಕೊಂಡ್ಯಾ? ಅಮ್ಮ, ಅಮ್ಮ, ಅಮ್ಮ. ಕಾಪಾಡಿ ಕಾಪಾಡಿ ನನ್ನ. ಬೇಡ ಬೇಡ ಬೇಡ, ನನ್ನನ್ನು ಏನು ಮಾಡಬೇಡ. ಬೇಡ, ನನ್ನ ಸಾಯಿಸ್ಬೇಡ. ಹೆಲ್ಪ್ ಮೀ, ಹೆಲ್ಪ್ ಮೀ. ಬೇಡ ಬೇಡ ಬೇಡ, ಹೆಲ್ಪ್ ಮೀ. ಯಾರಾದ್ರೂ ನನ್ನ ಕಾಪಾಡಿ. ಹೆಲ್ಪ್ ಹೆಲ್ಪ್, ನಾನೇನ್ ಮಾಡಬೇಡ. ಹೆಲ್ಪ್ ಹೆಲ್ಪ್, ಕಾಪಾಡಿ. ಹೆಲ್ಪ್ 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 ಹೆಲ್ಪ್.
ಬೇಡ ಬೇಡ ನಾನೇನ್ ಮಾಡ್ಬೇಡ. ಕಡೆಗೂ ನಿನಗೆ ನಾಗಮಣಿ ಸಿಗ್ಲಿಲ್ಲ ಅಂತ ದುಃಖ ಪಡಬೇಡ. ಸ್ವರ್ಗಕ್ಕೆ ಹೋದ್ಮೇಲೆ ಅಲ್ಲಿ ಹೋಗಿ ನಾಗಮಣಿನ ನೋಡ್ತಾ ಸಂತೋಷ ಪಡು. ಅನಿರುದ್ಧ್, ನೀನು ಆ ಕಡೆ ಈ ಕಡೆ ನೋಡಬೇಡ ಶಿಷ್ಯ. ಕೃತಿಕಾ ನಕ್ಷತ್ರಗಳಿಗೆ ಶುರು ಆಗಿದೆ. ನಾಗಮಣಿಯನ್ನ ಹೊರಗಡೆ ತೆಗಿ. ಅಯ್ಯೋ ನೀಚ, ನಾಗಮಣಿಗೋಸ್ಕರ ಪ್ರೊಫೆಸರ್ನು ಸಾಯಿಸ್ಬಿಟ್ಟಿದ್ಯಲ್ಲ. ನಾನು ಕೇಳ್ದಾಗ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಸುಮ್ಮನೆ ವಾದ ಮಾಡಿದ್ಯಲ್ಲ. ನನ್ನನ್ನ ಕುರುಡಿ ಮಾಡಬೇಕು ಅಂತ ನೋಡ್ದೆ. ಏಯ್, ನಿನ್ನಂತ ಮೋಸಗಾರನ್ನ ಸುಮ್ಮನೆ ಬಿಡ್ಲೇಬಾರ್ದು ಕಣೋ. ಏಳು, ಎದ್ದೇಳು, ಏಳು ಮೇಲೆ ಏಳು, ನಿನ್ಗೆ ಎದ್ದೇಳು. ಇವಾಗ್ಲೇ ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನಿನ್ ಪ್ರಾಣನ ತೆಗೆದ್ಬಿಡ್ತೀನಿ. ಸಾಯಿಸು, ಎಷ್ಟ್ ಜನನ್ ಸಾಯಿಸ್ತೀಯೋ ಸಾಯಿಸ್ಬಿಡು. ಎದ್ದೇಳು, ಏಳು, ಏಳು. ನಿನ್ನ ಬಿಡೋ. ನಿನ್ನ ಬಿಡಲ್ಲ ಕಣೋ. ನಿನ್ನ ಸುಮ್ಮನೆ ಬಿಡಲ್ಲ ಕಣೋ, ಬಿಡಲ್ಲ ನಿನ್ನ. ಸಮಯ ಮಿಂಚಿ ಹೋಗ್ತಾ ಇದೆ. ನಾಗಮಣಿಗೋಸ್ಕರ ನಾಗಗಳು ಕಾಯ್ತಾ ಇವೆ. ನಾಗಮಣಿಯನ್ನ ಬೇಗ ಹೊರಗಡೆ ತೆಗಿ ಶಿಷ್ಯ. ಹೋಗು, ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ಅವನ್ ತರ ಶವಾಗಿ ಹೋಗ್ತೀಯಾ.
ಅನಿರುದ್ಧ್ ಭಾವ ಅನಿರುದ್ಧ್ ಭಾವ ಭಾವ ಅನಿರುದ್ಧ್ 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 ಭಾವ ಅನಿರುದ್ಧ್ ಅನಿರುದ್ಧ್ ಅಮ್ಮ ಭದ್ರಾ, ಅದು ಅನಿರುದ್ಧ್ ಧ್ವನಿನೇ. ಅವನು ಇಲ್ಲೇ ಎಲ್ಲೋ ಇದ್ದಾನೆ ಭದ್ರಾ. ಯಾವುದೋ ತೊಂದರೆಯಲ್ಲಿದ್ದಾನೆ ಅನ್ಸ್ತಿದೆ ಭದ್ರಾ. ಇಲ್ಲ ಇಲ್ಲ, ನೀನ್ ಭಯ ಪಡ್ಬೇಡ ಅದಕ್ಕೆ, ಅವನ್ಗೇನು ಆಗಿರಲ್ಲ. ಕೂಗು ಕೂಗು, ನನಗೆ ಅಲ್ಲೇ ಆ ಕಡೆಯಿಂದ ಬರ್ತಿದೆ ಕೂಗು. ಬನ್ನಿ ಬನ್ನಿ ಹೋಗೋಣ, ಬನ್ನಿ. ಅನಿರುದ್ಧ್, ಅಮ್ಮ, ಯಾರಾದ್ರೂ ಇದ್ದೀರಾ? ಅಮ್ಮ, ಅನಿರುದ್ಧ್, ಅಮ್ಮ. ಭದ್ರಾ, ಇದನ್ನ ಹಿಡ್ಕೊ. ಅನಿರುದ್ಧ್, ಏನೋ ಇದು? ಯಾಕೆ ಇಲ್ಲಿದ್ಯಾ? ಪೂಜೆ ಮಾಡಿರೋ ಈ ಬಿಲ್ವ ತೋರಣ ಇಲ್ಲಿ ಬಿದ್ದಿದೆ ಅಮ್ಮ. ಇದನ್ನ ದಾಟಿ ಹೋಗ್ಬೇಕಾದ್ರೆ ನನ್ ಮೈನೆಲ್ಲ ಸುತ್ಕೊಂಡ್ ಬಿಡ್ತಮ್ಮ. ಎಷ್ಟು ಪ್ರಯತ್ನ ಪಟ್ರು ಬಿಡಿಸ್ಕೊಳಕ್ ಆಗ್ತಿಲ್ಲಮ್ಮ. ಇದು ಕೂಡ ಪುಣ್ಯನೇ ಮಾಡಿರೋದು, ಗೊತ್ತಾಯ್ತಾ ಅತ್ತೆ? ಈ ತೋರಣ ತಗೊಂಡು ಹೋಗಿ ಯಾರು ತುಳಿದಿರೋ ಜಾಗದಲ್ಲಿ ಹಾಕ್ಬಿಡ್ಬಾ. ಆಯ್ತಮ್ಮ. ಇಲ್ಲಿ ನೋಡ್ತಿದ್ರೆ ನನ್ನ ಮೈಯೆಲ್ಲ ಉರ್ದು ಹೋಗುತ್ತೆ. ಏನಿದು ಭದ್ರಾವತಿ? ಏನ್ ಮಾತಾಡ್ತಿದ್ಯಾ? ಇದು ಎಲೆ ಅಲ್ಲ, ನಾಗಸಂತ್ರು ಕೊಟ್ಟಿರೋ ರಕ್ಷೆ. ಇದೇನಾದ್ರೂ ಇಲ್ಲ ಅಂದಿದ್ರೆ ನನ್ ಮಗ ಏನಾಗ್ತಿದ್ನೋ ಏನೋ. ಈ ರಕ್ಷಣೆ ನನಗೆ ಎಲ್ಲಿಗೂ ಹೋಗಕ್ ಬಿಡದೆ ಈ ತರ ಶಿಕ್ಷೆ ಕೊಡ್ತಾ ಇದೆ ಅಮ್ಮ. ಪ್ಲೀಸ್ ಅಮ್ಮ, ಈ ಸುತ್ಕೊಂಡಿರೋದನ್ನ ಬಿಚ್ಚಮ್ಮ. ಬೇಡ ಕಂದ, ಇನ್ನೊಂದ್ ಸ್ವಲ್ಪ ಹೊತ್ತು ಹೀಗೆ ಇದ್ಬಿಡು. ಕಟ್ಟು ಬಿಚ್ಚೋದು ಯಾಕೆ ಬೇಡ ಅಂತಿದ್ದೀರಾ ಅತ್ತೆ? ನಿನಗ್ ಗೊತ್ತಿಲ್ಲ ಪರ್ಣಿಕಾ, ಅನಿರುದ್ಧ್ಗೆ ಯಾವುದೋ ಅಪಾಯ ಆಗುತ್ತೆ ಅಂತ ಈ ಬಿಲ್ವ ತೋರಣ ತಡೀತಾ ಇದೆ ಅನ್ಸುತ್ತೆ. ಹೀಗ್ ಸುತ್ಕೊಂಡಿರೋ ಹಾರನ ತೆಗಿಯೋದಿಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ಅಯ್ಯೋ, ಏನದ್ಕೆ ನೀನು ಕೂಡ ಈ ಕಾಡಲ್ಲಿ ಎಷ್ಟೊತ್ತು ಅಂತಿರ್ತೀಯ? ನನ್ ಮನ್ಸಲ್ಲಿರೋ ಭಯ ಕಡಿಮೆ ಆದ್ಮೇಲೆ ತಕ್ಷಣ ಇದನ್ನ ಪಿಚ್ ಬಿಡೋಣ. ಅಮ್ಮ, ನೀನ್ ಏನೇನೋ ಊಹೆ ಮಾಡ್ಕೊಂಡ್ ಭಯ ಪಡ್ತಾ ಇದೀಯಮ್ಮ. ನೀನೇನಾದ್ರೂ ಹೇಳೋ, ಈ ಹಾರನ ಮಾತ್ರ ನಾನ್ ತೆಗಿಯಲ್ಲ. ಸ್ವಲ್ಪ ಹೊತ್ತು ಹೀಗೆ ಇರೋ. ನಾಗಮಣಿ ನಿನಗ್ ಸಿಗೋದಕ್ಕೆ ನಾನ್ ಬಿಡಲ್ಲ ಕಣೋ. ಏಯ್, ಏಯ್. ಆ ಶಬ್ದ ಏನಮ್ಮ? ಏನೋ ಗೊತ್ತಾಗ್ತಿಲ್ಲ. ಕೇಳಿಸ್ಕೊಂಡಿ ಅನಿರುದ್ಧ್? ಖಂಡಿತವಾಗ್ಲೂ ಏನೋ ತೊಂದ್ರೆ ಇದೆ. ನೀನ್ ಆ ಕಡೆ ಹೋಗ್ಬಾರ್ದು ಅಂತಾನೆ ಆ ದೇವ್ರು ಹೀಗ್ ತಡ್ದಿರೋದು. ಅಯ್ಯೋ ಅಮ್ಮ, 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 ನಿನಗೆ ಹೇಗೆ ಹೇಳಿದ್ರು ಅರ್ಥನೇ ಆಗಲ್ಲ ಅಮ್ಮ. ಸ್ವಲ್ಪ ಹೊತ್ತು ಇರೋ. ಅಮ್ಮ, ಅಮ್ಮ, ಪ್ಲೀಸ್ ಅಮ್ಮ, ಮೊದಲು ಇದನ್ನ ಬಿಚ್ಚಮ್ಮ. ಬೇಡ ಅನಿರುದ್ಧ್. ಅಯ್ಯೋ, ಇದು ಪುಣ್ಯಂದೆ ಕೂಗು ಅನ್ಸುತ್ತೆ. ಏನೋ ಆಗಿದೆ ಅವಳಿಗೆ, ನೋಡೋಣ. ಅಮ್ಮ, ಪ್ಲೀಸ್ ಅಮ್ಮ, ಈ ಕಟ್ಟನ್ನ ಸ್ವಲ್ಪ ಹೊತ್ತು ಬಿಚ್ಚಮ್ಮ. ಇರು. ಅಮ್ಮ, ನಾಗಮಣಿ ಸಿಗೋದಕ್ ನಾನ್ ಬಿಡಲ್ಲ ಕಣೋ. ಹೋಗು ಅಂದ್ರೆ ಹೋಗು, ಮತ್ತೆ ವಾಪಸ್ ಬಂದ್ರೆ ನಿನ್ನ ಮೂಳೆ ಅಲ್ಲ ಬೂದಿ ಕೂಡ ಸಿಗ್ಬಾರ್ದು. ಹೋಗು. ಅಮ್ಮ, ನಾಗಮ್ಮ, ಈ ದುಷ್ಟನಿಗೆ ಮಾತ್ರ ನಾಗಮಣಿ ಸಿಗ್ಲೇಬಾರ್ದು. ಅವನನ್ನ ತಡೆಯೋ ಶಕ್ತಿನ ದಯವಿಟ್ಟು ನನಗೆ ಕೊಡಮ್ಮ. ತೆಗಿ ಶಿಷ್ಯ,
ನಾಗಮಣಿಯನ್ನ ಬೇಗ ಹೊರಗಡೆ ತೆಗಿ. ಮುಹೂರ್ತದ ಸಮಯ ಮೀರು ಹೋಗ್ತಾ ಇದೆ. ಷಷ್ಠಿಗಳಿಗೆ ಮುಗಿದು ಹೋಗಿ ಕೃತಿಕಾ ನಕ್ಷತ್ರ ಏನಾದ್ರೂ ಬಂದ್ರೆ ನಿನ್ನ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳು ಪುಣ್ಯ ಶಕ್ತಿಹೀನಳಾಗಿದ್ದಾಳೆ. ಈ ಮಾಂತ್ರಿಕನ ಮಾಯೆಯಿಂದ ನಾನು ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಈ ದುಷ್ಟನ ಕೈಗೆ ನಾಗಮಣಿ ಸಿಕ್ಕಿದ್ರೆ ಸರ್ವನಾಶ ಆಗತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮ್ಮ ನಾಗಜಾತಿಯ ಸರ್ವಶಕ್ತಿಯನ್ನ ಪುಣ್ಯ ಒಳಗೆ ಸೇರ್ಕೊಳ್ಳೋ ಹಾಗೆ ಮಾಡು ಸ್ವಾಮಿ. ಓಂ ನಮಃ ಶಿವಾಯ.